ಸಂಜಯ್ ಫೇವ್ರೇಟು. ಓಕೆ, ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ದೊಡ್ಡ ಪಾತ್ರನೇ ಇಲ್ಲ. ಇದು ರೀಸೆಂಟಾಗಿ ತೊಗೊಂಬಂದಿದ್ದು ಇದ್ರಲ್ಲಿ ಮಾಡ್ತಿದ್ದೀನಿ. ಅನ್ನ ಮಾಡೋಕ್ಕೆ ಪಾತ್ರೆ ಇಲ್ಲದೆ ಇಡ್ಲಿ ಪಾತ್ರೆ ಮಾಡ್ತಾಯಿದ್ದೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ. ಸೊ ಇವತ್ತು 2 ದಿನದ ಸೇರಿ ಒಂದೇ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಎಲ್ ಚೆಕಪ್ ಮಾಡಿಸ್ಕೋಬೇಕಿತ್ತು. ಆ್ಯನಿಯಲ್ ಎಲ್ ಚೆಕಪ್ ಮಾಡಿಸ್ಕೊತೀವಿ ನಾವು ಪ್ರತಿ ವರ್ಷ. ಅದಕ್ಕೋಸ್ಕರ ಸರಿ ಅಂತೇಳಿ ಬೆಳಗ್ಗೆನೇ ಹೊರಟ್ವಿ. ನಾವು ಫಾಸ್ಟಿಂಗಲ್ಲೇ ಮಾಡಿಸೋಣ ಅಂತೇಳಿ. ನಾವು ಎಲ್ಲೆಲ್ಲೋ ಯಾವ್ಯಾವುದಕ್ಕೂ ಎಷ್ಟೆಷ್ಟೋ ದುಡ್ಡು ಖರ್ಚು ಮಾಡಿರ್ತೀವಿ. ಆದರೆ ನಮ್ಮ ಹೆಲ್ತ್ಗೋಸ್ಕರ ಖರ್ಚು ಮಾಡಬೇಕಾದ್ರೆ 1,000 ಸಲ ಯೋಚನೆ ಮಾಡ್ತೀವಿ. ಸೊ ನೀವು ಕೂಡ ಪ್ರತಿ ವರ್ಷ ಒಂದು ಸತಿ ಎಲ್ ಚೆಕಪ್ನ ಮಾಡಿಸ್ಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಮ್ಮ ಹೆಲ್ತೇ ಇಂಪಾರ್ಟೆಂಟು. ಅದೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಮ್ಮ ಲೈಫಲ್ಲಿ ಎಷ್ಟೇ ದುಡ್ಡು ಮಾಡಿ ಏನು ಮಾಡಿದ್ರು ವೇಸ್ಟ್ ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಎಲ್ಲ ಲ್ಯಾಬ್ಗಳಲ್ಲೂ ಪ್ಯಾಕೇಜ್ ಇರುತ್ತೆ. ನಾವು ಈ ಸಲ ಮಾಡಿಸ್ತಾ ಇರೋದು ಆರ್ತಿ ಲ್ಯಾಬ್ಸಲ್ಲಿ ಮಾಡ್ತಿದ್ದೀವಿ. ಇದರಲ್ಲಿ ಒಂದು ಒಳ್ಳೆ ಪ್ಯಾಕೇಜ್ ಇದೆ ಅಂತ ಹೇಳ್ಬೋದು. ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ನಿಮಗೆ ಒಂದು 70 to 80 ಟೆಸ್ಟ್ ಎಲ್ಲ ಸಿಗುತ್ತೆ. ಸೊ ನಾನು ಪ್ರೀವಿಯಸ್ಲಿ ಆನಂದ್ ಲ್ಯಾಬಲ್ಲೆಲ್ಲ ಮಾಡಿಸ್ತಿದ್ದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ಆರ್ತಿ ಲ್ಯಾಬಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಇದೆ ಅಂತ ಅನಿಸ್ತು ನನಗೆ. ಸೊ ಇವಾಗ ನಾನು ಥೈರಾಯ್ಡ್ ಎವ್ರಿ 3 months ಅನ್ಸ್ ಚೆಕ್ ಮಾಡಿಸ್ತೀನಲ್ಲ, ಅದನ್ನು ಕೂಡ ನಾನು ಇವಾಗ ಇಲ್ಲೇ ಮಾಡಿಸ್ತಾ ಇದ್ದೀನಿ. ಸೊ ಅದೆಲ್ಲ ಮುಗಿಸ್ಕೊಂಡು ಹಂಗೆ ಮನೆ ಹತ್ರ 1-2 ಸ್ಯಾರಿ ತೊಗೊಳ್ಳೋಣ ಅಂತ ಬಂದೆ. ಯಾಕಂದರೆ ನನ್ನ ಫ್ರೆಂಡ್ಸ್ ಇಬ್ಬರು ಇವಾಗ ಕನ್ಸೀವ್ ಆಗಿದ್ದಾರೆ. ಸೊ ಅವ್ರಿಗೆ ಇವತ್ತು ಊಟ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಕುಂಕುಮ ಎಲ್ಲ ಕೊಡ್ತೀವಲ್ಲ, ಅದಕ್ಕೋಸ್ಕರ ಒಂದು ಸಿಂಪಲ್ ಆಗಿರೋ ಸ್ಯಾರಿ ಕೊಡೋಣ ಅಂತ ಹೋಗಿ ಸ್ಯಾರಿ ಕೂಡ ಪರ್ಚೇಸ್ ಮಾಡ್ಕೊಂಡು ಬಂದೆ. ಹಾಗೆ ರೀಸೆಂಟಾಗಿ ಹೊಸ ಮ್ಯಾಟರ್ಸ್ ಕೂಡ ತರಿಸ್ಕೊಂಡಿದ್ದೆ. ಅದ್ರದ್ದು ರಿವ್ಯೂ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಹಂಗಾಗಿ ಇದೇ ವಿಡಿಯೋನಲ್ಲಿ ಅದನ್ನು ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನಮ್ಮನೆಗೆ ರೀಸೆಂಟಾಗಿ ಹೊಸ ಮ್ಯಾಟ್ರಸ್ನ ತರಿಸಿದ್ವಿ. ಅದ್ರ ಬಗ್ಗೆ ನಿಮಗೂ ಹೇಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಯಾವ ಮ್ಯಾಟ್ರಸ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ. ಸೊ ಇದೇನೆ ಹೊಸ ಮ್ಯಾಟ್ರಸ್ ತರಿಸಿರೋದು, ಫ್ಲೋರಾ ಆಂಟಿ ಗ್ರಾವಿಟಿ ಮ್ಯಾಟ್ರಸ್ ಅಂತ ಹೇಳ್ಬಿಟ್ಟು. ಇದನ್ನ ನಾವು ಮೇನ್ ತರಿಸಿರೋದು ಏನಕ್ಕೆ ಅಂತ ಹೇಳಿದ್ರೆ, ಇದರಲ್ಲಿ 3D ಏರ್ ಫ್ಲೋ ಟೆಕ್ನಾಲಜಿ ಇರೋದ್ರಿಂದ ನಮ್ಮ ಬಾಡಿ ಹೀಟ್ನ ರೆಡ್ಯೂಸ್ ಮಾಡುತ್ತೆ, ಮತ್ತೆ ಅಪ್ ಟು 5% ವರೆಗೂ ಕೂಲರ್ ಮಾಡುತ್ತೆ. ಸೊ ತುಂಬಾನೇ ಚೆನ್ನಾಗಿದೆ. ಮತ್ತೆ ಏನಂದ್ರೆ ಇದರಲ್ಲಿ ಮೋಷನ್ ಐಸೋಲೇಷನ್ ಟೆಕ್ನಾಲಜಿ ಇದೆ. ಹಂಗಂದ್ರೆ ಏನಂದ್ರೆ, ಈಗ ಕೆಲವು ಬೆಡ್ಗಳಂತೂ ತುಂಬಾ ಸಾಫ್ಟ್ ಇರ್ತವೆ, ಮಲ್ಕೊಂಡ ತಕ್ಷಣ ಒಳಗಡೆ ಹೋಗ್ಬಿಡುತ್ತೆ. ಪಕ್ಕದವ್ರು ಆ ಕಡೆ ಈ ಕಡೆ ಓಡಾಡ್ತಾ ಇದ್ರೆ ನಮಗೂ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ. ಇದ್ರಲ್ಲಿ ಆ ಥರ ಎಲ್ಲ ಏನಾಗಲ್ಲ. ಬೇಕಾದ್ರೆ ನಾನು ಒಂದು ಗ್ಲಾಸಲ್ಲಿ ನೀರಿಟ್ಟು ಚೆಕ್ ಮಾಡ್ತೀನಿ ನೋಡಿ, ನಿಮಗೆ ಒಂದು ಗೊತ್ತಾಗುತ್ತೆ, ಕ್ಲಾರಿಟಿ ಬರುತ್ತೆ ಯಾವ ಥರ ಅಂತ. ಇವಾಗ ನೋಡಿ, ಇಲ್ಲಿ ಇಟ್ಟಿದ್ದೀನಿ. ಸೊ ನಾನು ಇಲ್ಲಿ ನಿಂತ್ಕೊಂಡು ಜಂಪ್ ಮಾಡಿದ್ರು ಕೂಡ ಗ್ಲಾಸಲ್ಲಿರೋ ನೀರು ಸ್ವಲ್ಪನೂ ಚೆಲ್ತಿಲ್ಲ. ನಾನು ಬಾಡಿ ವೆಯ್ಟು ಎಲ್ಲಿದೆ ಅಷ್ಟು ಮಾತ್ರ ಇದು ಮೂವ್ ಆಗ್ತಾ ಇದೆ. ಸೊ ನೋಡಿದ್ರಲ್ಲ, ಈ ಟೆಕ್ನಾಲಜಿ ತುಂಬಾ ಚೆನ್ನಾಗಿದೆ. ಸೊ ಒಂದು ಒಳ್ಳೆ ಅನ್ಡಿಸ್ಟರ್ಬ್ ಸ್ಲೀಪ್ ಆಗುತ್ತೆ. ಅದಲ್ಲದೆ ಇದಕ್ಕೆ ಯೂಸ್ ಮಾಡಿರೋಂಥ ಮೆಟೀರಿಯಲ್ ಅಷ್ಟೇ ಫುಲ್ ಪ್ಯೂರ್ ಕಾಟನ್ ಯೂಸ್ ಮಾಡಿದ್ದಾರೆ. ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಇದನ್ನು ನೀವು ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು. ಸೊ ಈಗ ಮ್ಯಾಟ್ರಸ್ ಎಲ್ಲ ತುಂಬ ಗಲೀಜಾಗುತ್ತೆ. ಸೊ ಅದು ಒಂದು ಕೊಟ್ಟಿದ್ದಾರೆ, ಇದರಲ್ಲಿ ಜಿಪ್ ಇದೆ. ಸೊ ಅದನ್ನು ಓಪನ್ ಮಾಡಿ ಆರಾಮಾಗೆ ನಾವು ವಾಶ್ ಕೂಡ ಮಾಡ್ಕೋಬೋದು. ಅದ್ರ ಜೊತೆಗೆ ನಾನು 2 ಪಿಲ್ಲೋ ಕೂಡ ತರಿಸಿದ್ದೀನಿ. ಇದು ಅಲೋವೆರಾ ಜೆಲ್ ಇನ್ಫ್ಯೂಸ್ ಮಾಡಿದ್ದಾರೆ, ಲೇಟೆಕ್ಸ್ ಪಿಲ್ಲೋ. ಎಷ್ಟು ಸಾಫ್ಟ್ ಆ್ಯಂಡ್ ಎಷ್ಟು ಕಂಫರ್ಟಬಲ್ ಇದೆ ಗೊತ್ತಾ, ಸಖತ್ ಇಷ್ಟ ಆಯ್ತು ನನಗಂತೂ ಪಿಲ್ಲೋ. ಇದು ಕೂಡ ನಿಮಗೆ ವಾಷಬಲ್ಲೇ ಇದೆ. ಇದರಲ್ಲಿ ಇನ್ನೊಂದು ಎಕ್ಸ್ಟ್ರಾ ಫೀಚರ್ ಇದೆ, ತೋರಿಸ್ತೀನಿ ನೋಡಿ. ಅಂದರೆ ಇದನ್ನು ಕೂಡ ನೀವು ತೆಗೆದು ವಾಶ್ ಮಾಡ್ಕೋಬೋದು. ಸಾಫ್ಟ್ ಕಾಟನ್ನು ನೋಡಿ, ಇಲ್ಲಿ ನಿಮಗೆ 2-3 ಲೇಯರ್ಸ್ ಇದೆ. ಸೊ ನಿಮಗೆ ಹೈಟ್ ಏನಾದರೂ ಕಮ್ಮಿ ಬೇಕಂತ ಹೇಳಿದ್ರೆ ನೀವು ಇದನ್ನು ರಿಮೂವ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಇದು ರಿಮೂವ್ ಮಾಡಬೇಕಾದ್ರೆ ಇದನ್ನು ಕೂಡ ರಿಮೂವ್ ಮಾಡ್ಕೋಬೋದು. ಸೊ ಇದಂತೂ ತುಂಬಾ ಚೆನ್ನಾಗಿದೆ, ತುಂಬ ತಂಪಾಗಿಡುತ್ತೆ ಬಾಡಿನ ಇದು. ಸೊ ಇದ್ರ ಜೊತೆಗೆ ನಾನು 2 ಫಿಟ್ಟೆಡ್ ಬೆಡ್ಶೀಟ್ ಕೂಡ ತರಿಸ್ಕೊಂಡಿದ್ದೀನಿ. ಸೊ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡಿ ಇಲ್ಲಿ. ಸೊ ಈ ಥರ 2 ಫಿಟ್ಟೆಡ್ ಬೆಡ್ಶೀಟ್ನ ತರಿಸ್ಕೊಂಡಿದ್ದೀವಿ. ಇಲ್ಲಿ ನಿಮಗೆ ಎಲಾಸ್ಟಿಕ್ ಬರುತ್ತೆ, ಆರಾಮಾಗಿ ಕ್ಲೀನಾಗೆ ಫಿಕ್ಸ್ ಆಗುತ್ತೆ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯ್ತು ನನಗೆ ಈ ಕ್ವಾಲಿಟಿ. ಮತ್ತು ನಿಮಗೆ ವಾರಂಟಿ ಕಾರ್ಡ್ ಬರುತ್ತೆ. ಪಿಲ್ಲೋಗೆ 5 years ವಾರಂಟಿ ಇರುತ್ತೆ, ಮತ್ತು ಬೆಡ್ಗೆ 10 years ವಾರಂಟಿ ಇರುತ್ತೆ. ಇನ್ನೂ ಒಂದು ಏನಪ್ಪ ಅಂತ ಹೇಳಿದ್ರೆ, 100 days ರಿಸ್ಕ್ ಫ್ರೀ ಟ್ರಯಲ್ ಕೂಡ ಇರುತ್ತೆ. ಅಂದರೆ ಇವಾಗ ನೀವು ತರಿಸ್ಬಿಟ್ಟು ಟ್ರಯಲ್ ಮಾಡಿ ಒಂದು 100 days ಯೂಸ್ ಮಾಡಿ, ಆಮೇಲೆ ನಿಮ್ಗೆ ಇಷ್ಟ ಆದರೆ ಬೈ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಬೇಡ ಅಂತ ಹೇಳ್ಬಿಟ್ಟು ರಿಟರ್ನ್ ಕೊಡ್ಬೋದು. ಆ ಆಪ್ಷನ್ ಕೂಡ ಇದೆ. ಇನ್ನು ಪ್ರೈಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಒಳ್ಳೆ ಅಫೋರ್ಡಬಲ್ ಪ್ರೈಸ್ಗೆ ಬರುತ್ತೆ. ನಿಮ್ಮ ಕಾಟ್ ಏನು ಸೈಜ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂದರೆ ಕ್ವೀನ್ ಸೈಜಿಗೆ ಬೇರೆ, ಮತ್ತು ಕಿಂಗ್ ಸೈಜಿಗೆ ಬೇರೆ, ಸಿಂಗಲ್ ಇದ್ರೆ ಬೇರೆ, ಆ ಥರ ಪ್ರೈಸ್ ವೇರಿ ಆಗುತ್ತೆ. ಬಟ್ ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಇದೆ. ಸೊ ಓವರಾಲ್ ನನಗೆ ಚೆನ್ನಾಗಿ ಅನ್ನಿಸ್ತು, ಹಂಗಾಗಿ ನಾನು ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಆರಾಮಾಗಿ ಇದನ್ನು ನಾವು ತೆಗೆದು ಒಬ್ಬರೇ ಹ್ಯಾಂಡಲ್ ಮಾಡ್ಬೋದು. ಈ ಡಿಸ್ಕ್ರಿಪ್ಷನಲ್ಲಿ ಅವ್ರ ವೆಬ್ಸೈಟು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲದೂ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಬೇಕಂತ ಹೇಳಿದ್ರೆ ನೀವು ಕೂಡ ಚೆಕ್ ಮಾಡಿ, ನಿಮ್ಮದು ಕಾರ್ಡ್ ಸೈಜ್ ಏನಿದೆ ಅಲ್ಲಿ ಮೆನ್ಷನ್ ಮಾಡಿದ್ರೆ ಅದಕ್ಕೆ ಪ್ರೈಸ್ ಎಷ್ಟು ಅಂತ ಅಲ್ಲಿ ತೋರಿಸ್ಬಿಡುತ್ತೆ. ಸೊ ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ ತೊಗೊಳ್ಳಿ. ಮಾಡಿದ್ದೀನಿ, ನಿಮಗೂ ಬೇಕಂತ ಹೇಳಿದ್ರೆ ಕೆಳಗಡೆ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅವ್ರ ವೆಬ್ಸೈಟ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು.
ಸೊ ಇಬ್ಬರು ನಾನ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ನಾನು ಬಿರಿಯಾನಿ ಮತ್ತು ಪೆಪ್ಪರ್ ಚಿಕನ್ ಮಾಡ್ತಾಯಿದ್ದೀನಿ. ಸೊ ಆಲ್ರೆಡಿ ರೆಸಿಪಿ ಎಲ್ಲ ತೋರಿಸಿದ್ದೀನಿ, ಜಸ್ಟ್ ಈ ವಿಡಿಯೋದಲ್ಲಿ ನಾನು ರೆಸಿಪಿ ಎಲ್ಲ ಶೂಟ್ ಮಾಡೋಕ್ಕೆ ಹೋಗಲ್ಲ. ಬಿರಿಯಾನಿ ಫಸ್ಟ್ ಟೈಮ್ ಇಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ ಹೆಂಗೆ ಬರುತ್ತೋ ಟೇಸ್ಟು. ಒಟ್ನಲ್ಲಿ ನಾನು ಮಾಡೋ ಥರನೇ ಮಾಡ್ತಾಯಿದ್ದೀನಿ. ಏನಕ್ಕೆ ಇಷ್ಟೊಂದು ಮಾಡ್ತಾಯಿದ್ದೀನಿ ಅಂದರೆ ಆ್ಯಕ್ಚುಲಿ ಇವತ್ತು ಗೆಸ್ಟ್ ಬರ್ತಿದ್ದಾರೆ ಮತ್ತು ನಾವು ಸ್ವಲ್ಪ ಹೋಗ್ತಾಯಿದ್ದೀವಿ. ಇವಾಗ ಪ್ರೆಗ್ನೆಂಟ್ ಇರ್ತಾರಲ್ಲ, ಸೊ ನಿಮಗೆಲ್ಲ ಗೊತ್ತಿರೋಂಗೆ ಅವ್ರಿಗೆ ತೊಗೊಂಡೋಗಿ ಊಟ ಎಲ್ಲ ಕೊಟ್ಟು ಬಂದರೆ ಅದು ಒಂದು ಪದ್ಧತಿ ನಡೆಸ್ಕೊಂಡು ಬಂದಿರೋದು. ಸೊ ಹಂಗಾಗಿ ಇಬ್ಬರು ಫ್ರೆಂಡ್ಸು ಕನ್ಸೀವ್ ಇದ್ದಾರೆ, ಆಲ್ಮೋಸ್ಟ್ 7 ಮಂತ್ಸ್ 9 ಮಂತ್ಸ್ ಆ ಥರ ಇದೆ. ಸೊ ಒಟ್ಟಿಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ 2 ಮನೆ ಪ್ಲಸ್ ನಮ್ಮದೊಂದು 3 ಮನೆಗೆ ಬೇಕು, ಅದಕ್ಕೆ ದೊಡ್ಡ ಪಾತ್ರೆ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಇಷ್ಟು ಕ್ವಾಂಟಿಟಿ ಮಾಡ್ತಿರೋದು. ನನಗೆ ಗೊತ್ತಿಲ್ಲ ಟೇಸ್ಟ್ ಹೆಂಗೆ ಬರುತ್ತೋ ಏನೋ, ದೇವರೇ ಚೆನ್ನಾಗಿ ಬಂದರೆ ಸಾಕಪ್ಪ ಅಂತ ಬೇಡ್ಕೊತಾ ಇದ್ದೀನಿ. ಯಾಕಂದರೆ ನಮ್ಮಿಬ್ರಿಗೆ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆಯಲ್ಲ ನನಗೆ. ನೋಡೋಣ, ತಿಂದ್ಬಿಟ್ಟು ಅವರೇ ಹೇಳ್ತಾರೆ ಹೆಂಗಿದೆ ಅಂತ ಹೇಳ್ಬಿಟ್ಟು. ಏನು ಮಾಡ್ತಿದ್ದೀನಿ ಅಂತಲೇ ಹೇಳಿಲ್ಲ. ಅಂದರೆ ನನ್ನ ಸಿಗ್ನೇಚರ್ ಡಿಶ್ ಇದೆ ಅಲ್ವಾ, ಹೈದ್ರಾಬಾದ್ ಬಿರಿಯಾನಿ, ಪೆಪ್ಪರ್ ಚಿಕನ್ನು ಮತ್ತು ಒಂದು ಸ್ವೀಟ್ ಪಾಯಸ ಮಾಡಿದ್ದೀನಿ. ನೋಡೋಣ ಹೆಂಗೆ ಬರುತ್ತೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಎಲ್ಲರ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ದೊಡ್ಡ ಪಾತ್ರನೇ ಇಲ್ಲ. ಇದು ರೀಸೆಂಟಾಗಿ ತೊಗೊಂಬಂದಿದ್ದು ಇದ್ರಲ್ಲಿ ಮಾಡ್ತಿದ್ದೀನಿ. ಅನ್ನ ಮಾಡೋಕ್ಕೆ ಪಾತ್ರೆ ಇಲ್ಲದೆ ಇಡ್ಲಿ ಪಾತ್ರೆಲಿ ಮಾಡ್ತಾಯಿದ್ದೀನಿ. ನಂಗೆ ಇವಾಗ ಅನ್ನಿಸ್ತಿದೆ ಸುಮ್ಮನೆ ಏನಕ್ಕೆ ಇಬ್ಬರಿಗೆ ಜಾಸ್ತಿ ಪಾತ್ರೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರಲಿಲ್ಲ. ಇವಾಗ ಅನ್ನಿಸ್ತಿದೆ ಅಟ್ಲೀಸ್ಟ್ ಬೇಸಿಕ್ ಸ್ವಲ್ಪ ದೊಡ್ಡ ಪಾತ್ರೆ ಇರಬೇಕು, ನೆಕ್ಸ್ಟ್ ಟೈಮ್ ತೊಗೊತೀನಿ. ಸದ್ಯಕ್ಕೆ ಇವಾಗ ಈ ಥರ ಮಾಡ್ತಾಯಿದ್ದೀನಿ ಇದರಲ್ಲಿ. ಎಲ್ಲ ಆಗಿದೆ, ಬನ್ನಿ. ನಾನು ಹಿಂಗಿದ್ದೀನೋ ಗೊತ್ತಿಲ್ಲ. ಬಡವ್ರ ಮನೇದು ಏನು ಮಾಡೋ, ಚೀಲ ಗೀಲ ತ್ಯಾಪೆ ಇರುತ್ತಲ್ಲ, ಸೊ ದಮ್ ಕಟ್ಟೋದು ಇದರಲ್ಲೇ ನಾವು ಅಕ್ಕಿ ಮೂಟೆಯಲ್ಲಿ. ಇದು ಬಿಸಿ ಆಗ್ಬಿಟ್ಟಿದೆ ಸಂಜು. ಸೊ ಓ ಮೈ ಗಾಡ್, ಬಿರಿಯಾನಿ. ನೆಕ್ಸ್ಟು ಈ ಕಡೆ ಪ್ರಾನ್ಸ್ ರೆಡಿಯಾಗಿದೆ, ಸಂಜಯ್ ಫೇವ್ರೇಟು. ಓಕೆನಾ. ನೆಕ್ಸ್ಟು ಬಾಯ್ಲ್ಡ್ ಎಗ್ ಇದೆ ಇಲ್ಲಿ, ಪೆಪ್ಪರ್ ಚಿಕನ್ ಬಿಸಿ ಮಾಡಬೇಕು, ಅವಾಗಲೇ ಮಾಡಿಬಿಟ್ಟೆ, ಆ್ಯಂಡ್ ಪಾಯಸ. ಇಷ್ಟು ಐಟಮ್ಸ್ ಮಾಡಿದ್ದೀವಿ. ಸೊ ಇವಾಗ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಅವ್ರ ಮನೆಗೆ ಹೋಗಬೇಕು. ಒಬ್ಬರು ಮನೆಗೆ ನಾವೇ ಹೋಗ್ತಿದ್ವಿ, ಇನ್ನೊಬ್ಬರು ಇಲ್ಲಿಗೆ ಬರ್ತಾರೆ. ಸೊ ಇನ್ನೊಬ್ರು ಬರೋ ಅಷ್ಟೊತ್ತಿಗೆ ಒಬ್ಬರು ಮನೆಗೆ ಹೋಗಿ ಕೊಟ್ಟು ಬರಬೇಕು. ಸೊ ಟೈಮ್ ಆಗಿಬಿಟ್ಟಿದೆ, ನಾನು ಅದಕ್ಕೆ ರೆಡಿನೂ ಆಗಿಲ್ಲ, ಜಸ್ಟ್ ಸ್ನಾನ ಮಾಡ್ಕೊಂಡು ಹಂಗೆ ಬಂದ್ಬಿಟ್ಟೆ. ಇವಾಗ ರೆಡಿಯಾಗಿ ಹೋಗಬೇಕು, ಓಡ್ತೀನಿ, ಆಮೇಲೆ ಸಿಗ್ತೀನಿ. ಫಸ್ಟು ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಕೊಟ್ಟು ಅಲ್ಲಿಂದ ಒಂದು ಅರ್ಧ ಗಂಟೆ ಇದ್ಬಿಟ್ಟು ಹೊರಟ್ಬಿಟ್ವಿ. ಅವ್ರಿಗೆ ವೀಡಿಯೋಗೆಲ್ಲ ಬರೋಕ್ಕೆ ಅಷ್ಟು ಕಂಫರ್ಟಬಲ್ ಇರಲ್ಲ, ಹಂಗಾಗಿ ನಾನು ಜಾಸ್ತಿ ವೀಡಿಯೋ ಎಲ್ಲ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಇನ್ನೊಬ್ರು ಫ್ರೆಂಡ್ ಮನೆಗೆ ಬರ್ತಾರೆ ಅಂತ ಹೇಳ್ತಿದ್ನಲ್ಲ, ಸೊ ಇವರೇ ವೀಣಾ ಅವರು. ಸೊ ನೀವು ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲೆಲ್ಲ ನೋಡೇ ಇರ್ತೀರ ಇವ್ರನ್ನ. ಆದಿತ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಇದೆ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಇವರು ರೆಗ್ಯುಲರಾಗಿ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಇವರು ಕೂಡ ಕಾಂಟೆಂಟ್ ಕ್ರಿಯೇಟರ್ ಅಲ್ವಾ, ಜಸ್ಟ್ ಹಂಗೆ ಸುಮ್ಮನೆ ಚಾಟ್ ಮಾಡ್ತಾ ಇದ್ವಿ. ಸೊ ಹಂಗೇನೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೆದಿದೆ ಅಂತ ಹೇಳ್ಬೋದು. ಅಡುಗೆ ಎಲ್ಲ ಚೆನ್ನಾಗಾಗಿದೆ, ತುಂಬಾ ಖುಷಿ ಆಯಿತು ಅಂತ ಹೇಳಿದ್ರು. ಸೊ ಅವ್ರು ಬಂದಿದ್ದು ಅಷ್ಟೇ ನಂಗೆ ತುಂಬಾ ಖುಷಿ ಆಯಿತು. ತುಂಬ ಹೊತ್ತು ಆಲ್ಮೋಸ್ಟ್ ಮಾತಾಡ್ಕೊಂಡು ಕೂತಿದ್ವಿ, ಒಂದೊಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದ್ವಿ ಅಂತ ಹೇಳ್ಬೋದು. ಇವನ್ ಅದಿತಿ ಮತ್ತು ಚೀಕುನು ಅಷ್ಟೇ ತುಂಬ ಟೈಮ್ ಆಟ ಆಡಿದ್ರು, ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ತುಂಬಾ ಖುಷಿ ಆಯಿತು. ನನಗೆ ಹೆಂಗಂದರೆ ಯಾರಾದರೂ ನನ್ನ ಇಷ್ಟಪಟ್ಟರೆ ಚೆನ್ನಾಗಿ ಮಾತಾಡ್ಸಿದ್ರೆ ನಾನು ತುಂಬಾ ಪ್ರೀತಿ ಕೊಡ್ತೀನಿ. ಸೊ ಆ ಥರ ನನ್ನ ಪರ್ಸ್ನಾಲಿಟಿ. ಎಲ್ಲಿ ಅದಕ್ಕೆ ಬಂದಿದ್ದೆ. ಸೊ ಗೈಸ್, ನೋಡಿದ್ರಲ್ಲ ನಮ್ಮ ಬ್ಯುಸಿ ಸಂಡೇ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ನಾನು ಯಾವತ್ತೂ 6 ಗಂಟೆಗೆಲ್ಲ ಎದ್ದು ಅಡುಗೆ ತಿಂಡಿ ಎಲ್ಲ ಮಾಡಿರೋ ಸೀನೇ ಇಲ್ಲ. ಬಟ್ ಇವತ್ತು ಸ್ವಲ್ಪ ಜಾಸ್ತಿ ಅಡುಗೆ ಮಾಡೋದಿತ್ತು ಅಂತೇಳಿ 6 ಗಂಟೆಗೆ ಎದ್ದು ಅಡುಗೆ ಮಾಡಿ ಮತ್ತು ಅವ್ರ ಮನೆಗೆ ಕೊಡೋಕೆ ಹೋಗಬೇಕಿತ್ತು.
ಇನ್ನೊಬ್ರು ಗೆಸ್ಟು ಸೊ ಮನೆಗೆ ಬರ್ತಾ ಇದ್ರು. ಅವ್ರು ಯಾರು ಅಂತ ನಿಮಗೆ ನೋಡಿ ಗೊತ್ತಾಗಿರುತ್ತೆ ನೀವು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರಾ. ಸೊ ವೀಣಾ ಅಂತ ಹೇಳ್ಬಿಟ್ಟು, ಸೊ ಇವಾಗ ಅವ್ರು ಹೆಂಗಿದ್ರು ಕನ್ಸೀವ್ ಆಗಿದಾರಲ್ಲ, ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೇನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮಾಡಿ ನಾರ್ಮಲ್ ಕುಂಕುಮ ಎಲ್ಲ ಕೊಟ್ಬಿಟ್ಟು, ಸೊ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಏನಮ್ಮ ಏನು ನೀನು ಹೇಳ್ತೀಯಾ? ಬಿಡು, ನಾನು ಮಾಡ್ಬಿಟ್ಟು ಕೊಡ್ತೀನಿ. ಸೊ ಅವರು ಮನೆಗೆ ಬಂದಿದ್ದು ತುಂಬಾನೇ ಖುಷಿ ಆಯಿತು. ಸೊ ಚೀಕು ಮತ್ತು ಅದಿತಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡಿದ್ರು, ತುಂಬಾನೇ ಚೆನ್ನಾಗಿ ಅನ್ನಿಸ್ತು. ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ. ನೆನ್ನೆ ಅಂತೂ ಎಂಡ್ ಮಾಡೋಕ್ಕೆ ಆಗಿಲ್ಲ, ಸಿಕ್ಕಾಬಟ್ಟೆ ಟಯರ್ಡ್ ಆಗಿತ್ತು. ಅದು ಅಲ್ಲದೆ ನೈಟ್ ತುಂಬಾ ಜಾಸ್ತಿ ಪಾತ್ರೆ ಆಗಿತ್ತು, ಅದನ್ನೆಲ್ಲ ತೊಳೆದು ಮಲ್ಕೊಳ್ಳೋಷ್ಟರಲ್ಲಿ ಫುಲ್ ಟಯರ್ಡ್ ಆಗಿತ್ತು. ಅದಕ್ಕೆ ಬೆಳಗ್ಗೆ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಹಿಂಗೆ ಅನ್ನಿಸ್ತು ಏನು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದರಲ್ಲಿ ಮಾಡಿರೋಂಥ ರೆಸಿಪಿ ಆಲ್ರೆಡಿ ಎಲ್ಲದೂ ತೋರಿಸಿದ್ದೀನಿ. ಸೊ ನೀವು ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.